ಸ್ಟೂಡೆಂಟ್. ಹಾಗೆ ಫಾದರ್, ಮದರ್, ಟೀಚರ್, ಸ್ಟೂಡೆಂಟ್ ಇವೆಲ್ಲ ನೀವು ಕಾಮನ್ ನೌನ್ಸ್. ನೆಕ್ಸ್ಟ್ ಅದೇ ಕಾಮನ್ ನೌನ್ ಪ್ಲೇಸಸ್ಗಳ ಬಗ್ಗೆ ಮಾತಾಡುವಾಗ ಯಾವ ರೀತಿ ನೇಮ್ ಮಾಡ್ತೈತೆ ಕಾಮನ್ ನೌನ್? ಪಾರ್ಕ್, ಸ್ಕೂಲ್, ಹಾಸ್ಪಿಟಲ್, ಮಾಲ್. ಏನು ಪ್ಲೇಸಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಪಾರ್ಕ್, ಸ್ಕೂಲ್, ಹಾಸ್ಪಿಟಲ್, ಮಾಲ್. ನೆಕ್ಸ್ಟ್ ಅನಿಮಲ್ಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಕ್ಯಾಟ್, ಡಾಗ್, ಕಾವ್, ಗೋಟ್. ಅನಿಮಲ್ಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಕ್ಯಾಟ್, ಡಾಗ್, cow, goat. Okay, just remember these words. Okay, try to remember the spelling also. ಅಂದ್ರೆ ಏನು ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ವೊಕ್ಯಾಬ್ಯುಲರಿ ಕ್ರಿಯೇಟ್ ಆಗ್ತೈತಿ. ನಾನು ಇಲ್ಲಿವರೆಗೆ ಏನೇನು ಹೇಳ್ಕೊಂಡು ಬಂದೀನಿ ಎಲ್ಲ ಶಬ್ದಗಳನ್ನ ಒಂದು ಕಡೆ ನೋಟ್ ಮಾಡ್ಕೊಡ್ರಿ. ವಿಲ್ ಬಿ ಹ್ಯಾವಿಂಗ್ ದಿ ರೆಪೋಸಿಟರಿ ಆಫ್ ದಿ ವರ್ಡ್ಸ್, ಅಂದ್ರೆ ನಿಮ್ಗೆ ರಿಮೆಂಬರ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ. ಓಕೆ, ನೆಕ್ಸ್ಟ್ ಥಿಂಗ್ಸ್ ಅಂದರೆ ವಸ್ತುಗಳ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುದು? ಓಕೆ, ವಸ್ತುಗಳ ರಿಲೇಟೆಡ್ ಕಾಮನ್. ಗುಡ್ ಮಾರ್ನಿಂಗ್ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಥರ್ಡ್ ವಿಡಿಯೋ ಆನ್ ಇಂಗ್ಲಿಷ್ ಗ್ರಾಮರ್ presented by me Basvaraj T. This is brief about me. If you haven't watched the first and second video on the same, you can go and watch that and then come back to this video. I am Basvaraj T, working in central government, preparing for UPSC and KPSC from Bagalkot, Karnataka. As you all know, Chalukyara Nadu. The targeted audiences will be the same as I already told you. The primary students from 1st to 6th standard and other students who are having the English issues. Let's move on to the next slide. Today we'll be covering first we'll be doing some activities on alphabets. Andre alphabets ಮೇಲೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡೋಣ ನಾವು. ಟುಡೇಸ್ ಟಾಪಿಕ್ ವಿಲ್ ಬಿ ನೌನ್ಸ್. ನೌನಲ್ಲಿ ಕೂಡ ನಾವು ಕಾಮನ್ ನೌನ್ ಅನ್ನು ಡೀಪ್ ಆಗಿ ನೋಡೋಣ. ಓಕೆ, ಅಂದ್ರೆ ನೌನ್ ಅಂದ್ರೆ ಏನು, ಅದರಲ್ಲಿ ಕಾಮನ್ ನೌನ್ ಯಾವುದು, ಅದ್ರ ಎಕ್ಸಾಂಪಲ್ಸ್ ಏನು, ಅದೆಲ್ಲ ನೋಡೋಣ. ಓಕೆ, ಅಟ್ ದಿ ಎಂಡ್ ಐ ವಿಲ್ ಬಿ ಗಿವಿಂಗ್ ಸಮ್ ಹೋಮ್ವರ್ಕ್. ಇಫ್ ಯು ಸೀರಿಯಸ್ಲಿ ಡೂಯಿಂಗ್ ದಿ ಪ್ರಿಪ್ರೇಷನ್ ಫಾರ್ ಇಂಗ್ಲಿಷ್ ಗ್ರಾಮರ್, ಪ್ಲೀಸ್ don't forget to do the homework which I give in the class. Okay, let's sing the alphabet song. A B C D E F G H I J K L M N O P Q R S T U V W and X Y and Z. Now I know my ABCs. Next time won't you sing with me? Okay, you also sing with me once again. A B C D E F G H I J K L M N O P Q R S T U V W and X Y and Z. Now I know my ABCs. Next time won't you sing with me? Okay, next move on to the next slide. ಆಲ್ಫಾಬೆಟ್ಸ್ ಆಸ್ ಪರ್ ಆಲ್ಫಾಬೆಟ್ಸ್ ನಾನು ಕೆಲವೊಂದಿಷ್ಟು ಈಸಿ ವರ್ಡ್ಸ್ಗಳನ್ನ ತಗೊಂಬಂದಿದ್ದೀನಿ ನಿಮಗೋಸ್ಕರ. ದೋಸ್ ಆರ್ ಎ ಫಾರ್ ಆ್ಯಪಲ್, ಬಿ ಫಾರ್ ಬಟರ್ಫ್ಲೈ, ಸಿ ಫಾರ್ ಕ್ಯಾರೆಟ್. ಎ ಫಾರ್ ಆ್ಯಪಲ್, ಬಿ ಫಾರ್ ಬಟರ್ಫ್ಲೈ, ಸಿ ಫಾರ್ ಕ್ಯಾರೆಟ್. ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್, ಎಫ್ ಫಾರ್ ಫ್ರಾಗ್, ಜಿ ಫಾರ್ ಗರ್ಲ್, H for hat, I for ice cream, J for jug, K for key, L for lion. Okay, next M for moon, N for nest, O for orange, P for pencil, Q for queen, R for rice. Once again, M for moon, N for nest, O for orange, P for pencil, Q for queen, R for rice. Okay, moving on to the next slide. Let us solve some questions on the vowels. Color the vowels boxes. ಅಂದ್ರೆ ಇದ್ರೊಳಗೆ ಈ ಕ್ವಶನ್ಸ್ ಒಳಗೆ ಫಸ್ಟ್ ಕ್ವಶನ್ಸ್ ಒಳಗೆ ವಾವಲ್ ಯಾವ್ದು ಇದಾವೋ ಆ ಬಾಕ್ಸ್ಗಳನ್ನು ನಾವು ಕಲರ್ ಮಾಡಬೇಕು. ಲೈಕ್
ಈಗ ನೀವು ಏನು ಮಾಡಿರಿ, ಇದನ್ನು ನೋಟ್ಬುಕ್ಕಲ್ಲಿ ಫಸ್ಟ್ ನೀವು ನೋಟ್ ಮಾಡ್ಕೊಳ್ರಿ, ನಿಮ್ಮ ಆನ್ಸರ್ನ ಟಿಕ್ ಮಾಡ್ಕೊಳ್ರಿ, ನಾನು ಆನ್ಸರ್ ಮಾಡಿದ್ಮೇಲೆ ಅದನ್ನು ಟ್ಯಾಲಿ ಮಾಡಿರಿ. ಓಕೆ, ಈಗ ಫಸ್ಟ್ ಕ್ವಶನಲ್ಲಿ MAKE ಮೇಕ್, ಇದರಲ್ಲಿ ವಾವಲ್ಸ್ ಯಾವ್ಯಾವು? ಆ್ಯಸ್ ವಿ ಆಲ್ ನೋ A is a vowel and E is a vowel. ಅದನ್ನ ಯಾವ ರೀತಿ ನೀವು ಕಲರ್ ಮಾಡಬೇಕು? ಈಗ ಕಲರ್ ಯಾವ ರೀತಿ ಮಾಡಿದ್ರಿ? ಕಲರ್ ಯಾವ ರೀತಿ ಮಾಡ್ತೀವಪ್ಪ ಅಂದ್ರೆ A is a vowel. ಓಕೆ, ಐ ವಿಲ್ ಫಿಲ್ ಇಟ್ ವಿತ್ ದ ಕಲರ್ ಆರೆಂಜ್ ಕಲರ್ ಆರ್ ಸಮಥಿಂಗ್ ಎಲ್ಸ್, ಜಸ್ಟ್ ಆರೆಂಜ್. ಓಕೆ, ಆ್ಯಂಡ್ E is also vowel. ಫಿಲ್ ಮಾಡಿದ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು? ICE ಐಸ್ ಒಳಗೆ ಯಾವ್ದು ವವಲ್ಸ್ ಇದಾವೆ ನೀವು ನೋಟ್ ಮಾಡ್ಕೊರಿ. ಫಸ್ಟ್ ಆನ್ಸರ್ ಇನ್ ಯುವರ್ ನೋಟ್ಬುಕ್, ದೆನ್ ಟ್ಯಾಲಿ ವಿತ್ ಮೈ ಆನ್ಸರ್. ಓಕೆ, I is a vowel, then E is a vowel. Okay, next third question ಅಲ್ಲಿ I is a vowel. ನೆಕ್ಸ್ಟ್ ಫೋರ್ತ್ ಕ್ವಶನ್ BREAK ಬ್ರೇಕ್ ಅಲ್ಲಿ ಏನೇನು ಬರ್ತಾವ ವಾವಲ್ಸ್ ಯಾವುವು? E ಮತ್ತು A. T ಅಲ್ಲಿ ಯಾವ ಬರ್ತಾವು ವಾವಲ್ಸ್? E ಮತ್ತು A. ನೆಕ್ಸ್ಟ್ ಕ್ಲೌಡಲ್ಲಿ ಯಾವ ವಾವಲ್ಸ್ ಬರ್ತಾವೆ? O ಮತ್ತು U. ಓಕೆ, ಸಿ ಐ ವಿಲ್ ಲುಕ್, ಇಟ್ ವಿಲ್ ಲುಕ್ ಲೈಕ್, ಸಿ ಫಸ್ಟ್ ಕ್ವಶನ್ MAKE ಮೇಕಲ್ಲಿ ಯಾವ ವಾವಲ್ಸ್ ಇದಾವೆ? A ಮತ್ತು E. ಓಕೆ, ಸೆಕೆಂಡಲ್ಲಿ ICE ಐಸಲ್ಲಿ I ಮತ್ತು E. ನೆಕ್ಸ್ಟು ಬಿನ್ನಲ್ಲಿ ಏನು? ಬಿನ್ನಲ್ಲಿ I ಬರ್ತದೆ, ಏನು? I is a vowel. ದೆನ್ ಬ್ರೇಕಲ್ಲಿ E and A. ಓಕೆ, ನೆಕ್ಸ್ಟ್ ಟೀದೊಳಗೆ ಯಾವ ಬರ್ತವೆ ವವಲ್ಸು? E, A. ಓಕೆ, ನೆಕ್ಸ್ಟ್ ಕ್ಲೌಡ್ದೊಳಗೆ ಯಾವ ವವಲ್ಸ್ ಬರ್ತವೆ? O, U. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕಲರ್ ದಿ ಕಾನ್ಸೋನೆಂಟ್ ಬಾಕ್ಸಸ್. ನೋಡಿ ನೆನ್ಪು ಮಾಡ್ಕೊಳ್ರಿ, ಕಾನ್ಸೋನೆಂಟ್ಸ್ ಅಂದ್ರೆ ಯಾವುವು? AEIOU ಇವು 5 ಲೆಟರ್ಸ್ಗಳನ್ನು ಬಿಟ್ಟು ಉಳ್ಕಿದ್ದೆಲ್ಲ ಅಲ್ಫಾಬೆಟ್ಸ್ ಏನು ಕಾನ್ಸೋನೆಂಟ್ಸ್. ಇದರೊಳಗೆ ನಾವೇನು ಇದನ್ನ ಮಾಡಬೇಕು? ಕಾನ್ಸೋನೆಂಟ್ಸ್ ಯಾವಂತ ಗುರುತಿಸಬೇಕು. ಫಸ್ಟ್ ಕ್ವಶನ್ ಅಲ್ಲಿ ಕಾನ್ಸೋನೆಂಟ್ಸ್ ಯಾವುದು? ಫಸ್ಟ್ ಒನ್ ಈಸ್ M is a consonant and next is a K is a consonant. Okay, you have to color this. Okay, make boxes, ಸೇಮ್ ನೋಟ್ಬುಕ್ಕಲ್ಲಿ ಬಾಕ್ಸ್ಗಳನ್ನ ಮಾಡಿರಿ, ಸೇಮ್ ವರ್ಡ್ಗಳನ್ನ ಬರೆದು ನಿಮ್ಮ ಆನ್ಸರ್ಗಳನ್ನ ಇದನ್ನು ಮಾಡಿರಿ. ನಾನು ಆನ್ಸರ್ ಮಾಡಿದ್ರೆ ನೀವು ಟ್ಯಾಲಿ ಮಾಡಿ ನೋಡ್ರಿ. ಓಕೆ, ನೆಕ್ಸ್ಟ್ ರೈಸಲ್ಲಿ ಏನು ಬರುತ್ತಾ? ಕಾನ್ಸನೆಂಟ್ R is a consonant, C is a consonant. ಓಕೆ, ನೆಕ್ಸ್ಟ್ ಪಾಮಲ್ಲಿ ಯಾವುದು? ಪಾಮಲ್ಲಿ P is a consonant and L is a consonant and M is a consonant. Okay, let's change the color. Let's make it L. Okay, next home ಅಲ್ಲಿ ಯಾವ್ದು ಬರ್ತದೆ ಕಾನ್ಸನೆಂಟ್? H is a consonant, M is a consonant. Okay, next fifth question ಅಲ್ಲಿ SOAP soap ಅಲ್ಲಿ ಯಾವ ಕಾನ್ಸನೆಂಟ್ ಬರ್ತವಪ್ಪ? ಫಸ್ಟ್ ಒನ್ is S is consonant and P is consonant. Okay, next sixth question ಅಲ್ಲಿ ಏನು ಕಾನ್ಸನೆಂಟ್ ಯಾವುದು? S is consonant, T is consonant and R is a consonant. Just revise the previous question again. Color the vowel boxes. Vowel boxes no first question ಏನು? MAKE. ಇದರಲ್ಲಿ vowels ಯಾವು? One is A, another one is E. Next second question ಅಲ್ಲಿ ice ಅಲ್ಲಿ I is a vowel and E is a vowel. Next bin ಅಲ್ಲಿ I is a vowel. Next break ಅಲ್ಲಿ E is a vowel and A is a vowel. Okay, next T ಅಲ್ಲಿ E is a vowel and A is a vowel. Next sixth question cloud ಅಲ್ಲಿ O is a vowel and U is a vowel. Okay, next ಏನು ಕಾನ್ಸನೆಂಟ್ ಬಾಕ್ಸಸ್. ಕಾನ್ಸನೆಂಟ್ ಅನ್ನ ಗುರುತಿಸಬೇಕು, ಯಾವ ಬಾಕ್ಸ್ಗಳು ಕಾನ್ಸನೆಂಟ್ ಐತೆ ಅದನ್ನ ಕಲರ್ ಮಾಡೋದು. ಓಕೆ, ನೆಕ್ಸ್ಟ್ ಮೇಕ್ ಅಲ್ಲಿ ಕಾನ್ಸನೆಂಟ್ ಯಾವಪ್ಪ? ಈಗ ನೋಡಿದಿಲ್ಲ, M is vowel, consonant and K is also a consonant. Next R is a consonant and C is a consonant. Next palm ಅಲ್ಲಿ P is a consonant, L is a consonant and M is a consonant. Next fourth question ಅಲ್ಲಿ home H is a consonant and M is a consonant. Fifth question S is a consonant, P is a consonant. Okay, next sixth question ಅಲ್ಲಿ S is a consonant, T is a consonant and R is a consonant. Okay, moving on to the next small activity for you. ನೋಟ್ ಮಾಡ್ಕೊಡ್ರಿ. ಏನು ಮಾಡ್ರಿ ಅಂದ್ರೆ ನೀವು ಡ್ರಾ ಪಿಕ್ಚರ್ಸ್ ಆಫ್ 2 ಫ್ರೂಟ್ಸ್, ಅಂದರೆ
2 ಹಣ್ಣುಗಳ ಚಿತ್ರಗಳನ್ನ ಬಿಡಿಸ್ರಿ ಏನು, ಮತ್ತು 2 ವೆಜಿಟೇಬಲ್ಸ್ಗಳ ಚಿತ್ರ ಬಿಡಿಸ್ರಿ. ಅದ್ರೊಳಗೆ ಏನಿರ್ಬೇಕಪ್ಪ ಅಂದ್ರೆ ಆ ಚಿತ್ರ ಬಿಡಿಸಿ ಅದ್ರ ನೇಮ್ಸ್ ಬರೀಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದ್ರೆ ಈಚ್ ನೇಮ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ 2 ವಾವಲ್ಸ್ ಆ್ಯಂಡ್ 2 ಕಾನ್ಸನೆಂಟ್ಸ್. ಅಂದ್ರೆ ಯಾವುದೇ ಒಂದು ನೀವು ಫ್ರೂಟ್ಸ್ ಬಿಡಿಸಿದ್ರು ಅದ್ರ ಹೆಸರಿನಾಗ ಏನಿರಬೇಕು, ಅಟ್ಲೀಸ್ಟ್ 2 ವಾವಲ್ಸ್ 2 ಕಾನ್ಸನೆಂಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಬನಾನಾ ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ, BANANA, ವಾವಲ್ ವಾವಲ್ ವಾವಲ್, ಕಾನ್ಸೊನೆಂಟ್ ಕಾನ್ಸೊನೆಂಟ್ ಕಾನ್ಸೊನೆಂಟ್, ಈ ರೀತಿ ಅಟ್ಲೀಸ್ಟ್ 2 ವಾವಲ್ಸ್ 2 ಕಾನ್ಸೊನೆಂಟ್ಸ್ ಇರಬೇಕು. ಅರ್ಥ ಆಯ್ತಾ? ನೀವು ಫಸ್ಟು ಚಿತ್ರ ತೆಗಿಬೇಕು, ಚಿತ್ರ ತೆಗೆದು ಅದರ ಆದಮೇಲೆ ಅದರ ನೇಮ್ಸ್ ಬರಬೇಕು. ಆ ನೇಮ್ಸ್ ಏನಪ್ಪ ಅಂದರೆ ಅಟ್ಲೀಸ್ಟ್ 2 ವಾವಲ್ಸು 2 ಕಾನ್ಸೊನೆಂಟ್ಸ್ಗಳನ್ನ ಒಳಗೊಂಡಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಪ್ಪ ಅಂದರೆ ರೈಟ್ ಡೌನ್ ಯುವರ್ ನೇಮ್ ಆ್ಯಂಡ್ ನೇಮ್ ಆಫ್ ಯುವರ್ ಪೇರೆಂಟ್ಸ್. ಏನು ಮಾಡ್ಬೇಕು ನೀವು, ಫಸ್ಟ್ ನಿಮ್ಮ ಹೆಸರು ಬರೀಬೇಕು. ಫಸ್ಟ್ ನಿಮ್ಮ ಹೆಸರು ಏನಪ್ಪ, ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನೈತಪ್ಪ ಅಂದ್ರೆ ಬಸವರಾಜ ಅಂತ ಐತೆ ಅಂತ ತಿಳ್ಕೊಳ್ರಿ, BASAVARAJ. ಓಕೆ, ಈಗ ನಿಮ್ಮ ಫಾದರ್ ನೇಮ್ ಬರೀತೀರಿ ಅಂತ ತಿಳ್ಕೊಳ್ರಿ, ಫಾದರ್ ನೇಮ್ ನಾನು ಬರಿತೀನಿ. ಓಕೆ, TIMMANNA. ಓಕೆ, ಇಲ್ಲಿ ಏನು ಮಾಡ್ಬೇಕು ನೀವು, ಇದ್ರೊಳಗೆ ವಾವಲ್ಸ್ಗಳನ್ನು ಅಂಡರ್ಲೈನ್ ಮಾಡಬೇಕು. ವಾವಲ್ಸ್ ಯಾವ್ದು ಬರ್ತೋ ಅದನ್ನು ಅಂಡರ್ಲೈನ್ ಮಾಡ್ಬೇಕು. ನೋಡಿರ್ಲೆ, A is a vowel, A is a vowel, A is a vowel, A is a vowel, simple. Then I is a vowel, A is a vowel, and A is a vowel. Likewise, you just write your names and your parent names. ನಿಮ್ಮ ಹೆಸರು ಮತ್ತು ನಿಮ್ಮ ಪೇರೆಂಟ್ಸ್ಗಳನ್ನ ಹೆಸರು ಬರೋದು ಅದರೊಳಗೆ ಏನು ಮಾಡಿರಿ, ವಾವಲ್ಸ್ಗಳನ್ನು ಅಂಡರ್ಲೈನ್ ಮಾಡಿರಿ. ಓಕೆ, ನೆಕ್ಸ್ಟ್ ಟುಡೇಸ್ ಟಾಪಿಕ್ ಈಸ್ ನೌನ್. ಏನಪ್ಪ ನೌನ್ ಅಂದ್ರೆ ಏನು, ನಾಮಪದ. ಕನ್ನಡದೊಳಗೆ ಏನಂತ ಕರಿತೀವಿ ನಾವು, ನಾಮಪದ ಅಂತ ಕರಿತೀವಿ. ಅಂದರೆ ಹೆಸರನ್ನು ಸೂಚಿಸುವಂಥ ಪದಕ್ಕೆ ನಾವು ಏನಂತ ಕರಿತೀವಿ, ನೌನ್ಸ್ ಅಂತ ಕರಿತೀವಿ. ನಾನು ಇದ್ರೊಳಗೆ ಕನ್ನಡದ ಯಾಕೆ ಕೊಟ್ಟಿಲ್ಲಪ್ಪ ಅಂದರೆ ಯು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಗ್ರಾಮರ್ ಇನ್ ಇಂಗ್ಲೀಷ್, ಬಿಕಾಸ್ ನೀವು ಇಂಗ್ಲೀಷ್ ಜೊತೆ ಕನೆಕ್ಟ್ ಆದಷ್ಟು ನಿಮ್ಗೆ ಅದು ನೆನಪು ಉಳಿತೈತಿ. ನೀವು ಕನ್ನಡದ ಫಸ್ಟ್ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಇಂಗ್ಲೀಷ್ನ ಮಾಡೋದಕ್ಕಿಂತ ಇಂಗ್ಲೀಷ್ನಲ್ಲೇ ಅರ್ಥ ಮಾಡ್ಕೊಳ್ರಿ. ಓಕೆ, ಅದರದ್ದು ಡೆಫಿನಿಷನ್ ಏನಪ್ಪ ಅಂದರೆ ನೌನ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್ಸ್. ಅಂದ್ರೆ ಏನು, ನೌನ್ ಅನ್ನೋದು ಯಾವುದೇ ಒಂದು ವ್ಯಕ್ತಿ, ಪ್ಲೇಸ್ ಅದು ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ಒಂದು ವಸ್ತುವಿನ ಹೆಸರನ್ನು ಸೂಚಿಸುವ ಪದಕ್ಕೆ ನಾವೇನು ಕರಿತೀವಿ, ನೌನ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ನೇಮಿಂಗ್ ವರ್ಡ್. ಅಂದರೆ ಹೆಸರನ್ನು ಸೂಚಿಸುವಂಥ ಒಂದು ಪದ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಮದರ್, ಡಾಕ್ಟರ್, ಪಾರ್ಕ್. ಫಾರ್ ಎಕ್ಸಾಂಪಲ್ಸ್ ಮದರ್, ಡಾಕ್ಟರ್, ಪಾರ್ಕ್, ಸ್ಕೂಲ್, ಲಯನ್, ಪಿಕಾಕ್, ಬುಕ್, ಕಾರ್. ಇದನ್ನು ನಾವು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ನೆಕ್ಸ್ಟ್ ಇದು ಸ್ಲೈಡ್ಸಲ್ಲಿ ನೋಡೋಣ. ನಾವು ಪಿಕ್ಚರ್ಸ್ಗಳನ್ನೆಲ್ಲ ತೋರಿಸಿ ನಿಮ್ಗೆ ಹೇಳ್ತೀನಿ, ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆಲ್ಲ. ಟೈಪ್ಸ್ ಆಫ್ ನೌನ್. ನೌನ್ಸಲ್ಲಿ ಯಾವ ಟೈಪ್ ಅದು, 2 ಟೈಪ್ ಅದು ನೌನ್ಸ್. ಯಾವ ನೌನಪ್ಪ, ಒನ್ ಈಸ್ ಕಾಮನ್ ನೌನ್, ಸೆಕೆಂಡ್ ಒನ್ ಈಸ್ ಪ್ರಾಪರ್ ನೌನ್. ಕಾಮನ್ ನೌನ್ ಅಂದ್ರೆ ಏನು, ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಬಾಯ್, ಹುಡುಗ ಅನ್ನೋದೇನಿದೆ ಕಾಮನ್ ನೌನ್. ಕಾಮನ್ ನೌನ್ ಎಲ್ಲರಿಗೆ ಕರಿತೀವಿ, ಜನರಲ್ ಆಗಿ ಒಬ್ಬ ಹುಡುಗ ಅಂತ ಎಲ್ಲರಿಗೂ ಕರಿತೀವಿ ನಾವು. ಓಕೆ, ಬಟ್ ಸ್ಪೆಸಿಫಿಕ್ ಆಗಿ ರಾಮ್ ಅಂತ ಹೆಸರು ಇದ್ದ ವ್ಯಕ್ತಿಗೆ ಅಷ್ಟೇ ರಾಮ್ ಅಂತ ಕರಿತೀವಿ. ಇದಕ್ಕೇನಂತಾರೆ ಪ್ರಾಪರ್ ನೌನ್ ಅಂತ ಕರಿತಾರೆ. ಗರ್ಲ್, ಎಲ್ಲ ಹುಡುಗರಿಗೆ ನಾವು ಗರ್ಲ್ ಅಂತ ಕರಿತೀವಿ. ಓಕೆ, ಬಟ್ ಪರ್ಟಿಕ್ಯುಲರ್ಲಿ ಸೀತಾ ಅನ್ನೋ ಹೆಸರಿದ್ದಂಥ ಹುಡುಗಿಗೆ ನಾವೇನು ಕರಿತೀವಿ, ಸೀತಾ ಅಂತ ಕರಿತೀವಿ. ಇದೇನು ಪ್ರಾಪರ್ ನೌನ್. ಬಿಲ್ಡಿಂಗ್, ಯಾವುದೋ ಒಂದು ಬಿಲ್ಡಿಂಗ್ ಇದ್ರೆ ಅದು ಬಿಲ್ಡಿಂಗ್ ಅಂತ ಕರಿತೀವಿ. ಬಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕೂಲ್, ಈಗ ಒಂದು ಸ್ಕೂಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದೇನು ವ್ಯಾಸ್ವರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಇದು ಪರ್ಟಿಕ್ಯುಲರ್ ಒಂದು ಸ್ಕೂಲ್ ಹೆಸರು. ಇದಕ್ಕೆ ನಾವೇನು ಕರಿತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಪಿಗ್ ಅಂತ ನಾವು ಎಲ್ಲ ಯಾವುದೋ ಪಿಗ್ ಕಂಡ್ರೆ ಅದು ಜನರಲ್ ಆಗಿ ಎಲ್ಲಕ್ಕೂ ನಾವೇಂತೀವಿ ಪಿಗ್ನ ಅಂತೀವಿ. ಬಟ್ ಪರ್ಟಿಕ್ಯುಲರ್ಲಿ ನೀವು ಒಂದು ಕಾರ್ಟೂನಲ್ಲಿ ಪೇಪಾ ಪಿಗ್ ಅಂತ ಕರೀತಾರೆ. ಪೇಪಾ ಪಿಗ್ ಅನ್ನೋದು ಒಂದು ಹೆಸರು ಅದ್ರದ್ದು. ಆ ಪರ್ಟಿಕ್ಯುಲರ್ ಒಂದು ಪಿಗ್ ಹೆಸರಿಗೆ ಏನಂತ ಕರಿತೀವಿ, ಪೇಪಾ ಪಿಗ್ ಅಂತ ಕರಿತೀವಿ. ಈ ರೀತಿ ಪೆನ್ಸಿಲ್, ಜನರಲ್ ಆಗಿ ಎಲ್ಲ ಪೆನ್ಸಿಲ್ಗಳಿಗೆ ಪೆನ್ಸಿಲ್ ಅಂತಲೇ ಕರಿತೀವಿ. ಇದಕ್ಕೇನಂತೀವಿ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಅದೇ ನಾವು ನಟರಾಜ್ ಪೆನ್ಸಿಲ್ ಅಂತ ಕರಿತೀವಿ. ಯಾವುದೋ ಒಂದು ನಟರಾಜ್ ಪೆನ್ಸಿಲ್ ಇಟ್ಕೊಂಡಿದ್ರೆ ಅದಕ್ಕೆ ಅಂತೀವಿ ನಟರಾಜ್ ಪೆನ್ಸಿಲ್. ಇಟ್ ಈಸ್ ಅ ಪ್ರಾಪರ್ ನೌನ್. ಓಕೆ, today we'll be learning about common nouns. Okay, specifically we'll be dealing with common nouns. Okay, common noun ಅಂದ್ರೆ ಏನು, it names general people, places, animals or things. ಅಂದ್ರೆ ಏನು, ಜನರಲ್ ಆಗಿ ಒಂದು ಹೆಸರನ್ನು ಸೂಚಿಸ್ತದೆ. ಏನಪ್ಪಾ ಅಂದ್ರೆ ಯಾವುದೋ ಒಂದು ಹುಡುಗರು ಅಂದ್ರೆ ಎಲ್ಲ ಹುಡುಗರಿಗೆ ಹುಡುಗರನ್ನ ಅಂತೀವಿ ನಾವು. ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಹೆಸರನ್ನು ತೊಗೊಂಡು ಮಾತಾಡಿದಾಗ ಅದಕ್ಕೆ ನಾವಂತೂ ಪ್ರಾಪರ್ ನೌನ್ ಅಂತ ಕರಿತೀವಿ. ಬಟ್ ಜನರಲ್ ಆಗಿ ಎಲ್ಲರಿಗೆ ಒಂದೇ ಸೇಮ್ ಹೆಸರಲ್ಲೇ ಕರಿತಿದ್ವಿ ಅಂದ್ರೆ ಅದಕ್ಕೇನಂತೀವಿ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಓಕೆ, ಪರ್ಸನ್ ಮತ್ತು ಪೀಪಲ್ಗೆ ಎಕ್ಸಾಂಪಲ್ ಏನಪ್ಪ, ಯಾವುದೋ ಒಂದು ಪರ್ಸನ್ ಅಥವಾ ಪೀಪಲ್ಗೆ ಕಾಮನ್ ನೌನ್ ಯೂಸ್ ಮಾಡಿದಾಗ ಅದಕ್ಕೆ ಎಕ್ಸಾಂಪಲ್ ಏನೇನಪ್ಪ ಅಂದ್ರೆ ಫಾದರ್,
grandfather, man, woman, teacher, student, okay, student, doctor, artist. Okay, ಅಂದ್ರೆ ಕಾಮನ್ ನೌನ್ ಪರ್ಸನ್ ಮತ್ತು ಪೀಪಲ್ ಸಂಬಂಧಪಟ್ಟಂತ ಕಾಮನ್ ನೌನ್ಸ್ ಯಾವಪ್ಪ? ಎಕ್ಸಾಂಪಲ್ಗೆ ಫಾದರ್, ಗ್ರ್ಯಾಂಡ್ ಫಾದರ್, ಮ್ಯಾನ್, ವುಮನ್, ಟೀಚರ್, ಸ್ಟೂಡೆಂಟ್ಸ್, ಡಾಕ್ಟರ್, ಆರ್ಟಿಸ್ಟ್, ಇವನ್ನೆಲ್ಲ ನೆನ್ಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಪ್ಲೇಸಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವಪ್ಪ? ಸ್ಕೂಲ್, ಹಾಸ್ಪಿಟಲ್, ಝೂ, ಪಾರ್ಕ್, ಪ್ಲೇ ಗ್ರೌಂಡ್, beach, bedroom, classroom, like this. Okay, then animals related common noun ಯಾವಪ್ಪ? dog, cat, lion, tiger, giraffe, sparrow, pigeon, ant, housefly, fish, so on. Okay, animals related ಯಾವ? dog, cat, lion, tiger, giraffe, sparrow, pigeon, ant, housefly, fish. Okay, ನೆಕ್ಸ್ಟ್ ಥಿಂಗ್ಸ್ ಅಂದರೆ ವಸ್ತುಗಳು ರಿಲೇಟೆಡ್ ಇರೋಂಥ ಕಾಮನ್ ನೌನ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ನಾವು? ನಂಬರ್ 1 ಡೆಸ್ಕ್, ಫ್ಲವರ್, ಟ್ರೀ, ಬ್ಯಾಗ್, ಸ್ಟೋವ್, ಸ್ಪೂನ್, ಡಸ್ಟರ್, ಲ್ಯಾಂಪ್, ಫ್ಯಾನ್, ಮ್ಯಾಂಗೋ, ಕೇಕ್, ಸೋ ಆನ್. ಓಕೆ, ಥಿಂಗ್ಸ್ ರಿಲೇಟೆಡ್ ಯಾವಪ್ಪ ಕಾಮನ್ ನೌನ್? ಡೆಸ್ಕ್, ಫ್ಲವರ್, ಟ್ರೀ, ಬ್ಯಾಗ್, ಸ್ಟೋವ್, ಸ್ಪೂನ್, ಡಸ್ಟರ್, ಲ್ಯಾಂಪ್, ಫ್ಯಾನ್, ಮ್ಯಾಂಗೋ, cake. Okay, see pictorial representation ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಪ್ಪ? ನಾವೇನು ಮಾಡಿದ್ದೀವಿ, ಜನರಲ್ ಆಗಿ ನಾವು ಏನು ಸೂಚಿಸ್ತೈತಿ, ಹೆಸರು ಯಾರ್ದು ಹೆಸರು ಸೂಚಿಸ್ತೈತಿ? ಕಾಮನ್ ನೌನ್ ಅಂದ್ರೆ ನೌನ್ ಅಂದ್ರೆ ಯಾರ ಹೆಸರು ಸೂಚಿಸ್ತೈತಿ? ಫಸ್ಟ್ ಇಟ್ ಮೈಟ್ ಬಿ ಸ್ಪೀಕಿಂಗ್ ಅಬೌಟ್ ಪೀಪಲ್, ಇಟ್ ಮೈಟ್ ಬಿ ನೇಮಿಂಗ್ ದಿ ಪ್ಲೇಸ್, ಇಟ್ ಮೈಟ್ ಬಿ ನೇಮಿಂಗ್ ಅನಿಮಲ್ಸ್, ಇಟ್ ಮೈಟ್ ಬಿ ನೇಮಿಂಗ್ ಥಿಂಗ್ಸ್. ಅಂದ್ರೇನು? ವ್ಯಕ್ತಿ, ಸ್ಥಳ, ಪ್ರಾಣಿಗಳು ಅಥವಾ ವಸ್ತುಗಳ ಹೆಸರುಗಳನ್ನು ಸೂಚಿಸ್ತಿರ್ಬೋದು. ಅದರೊಳಗೆ ಏನಪ್ಪ, ಇವು ಯಾರಾದರೂ ಇರ್ಬೋದು, ಇವರು ಫಾದರ್ ಇರ್ಬೋದು, ಮದರ್ ಇರ್ಬೋದು, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಈ ರೀತಿ. ನೆಕ್ಸ್ಟ್ ಪ್ಲೇಸಸ್ ಅಂದ್ರೆ ಸ್ಕೂಲ್ ಇರ್ಬೋದು, ಅದು ಯಾವುದೋ ಒಂದು ಸಿಟಿ ಇರ್ಬೋದು, ಈ ರೀತಿ. ಅನಿಮಲ್ಸ್ ಅಲ್ಲಿ ಟೈಗರ್, ಎಲಿಫೆಂಟ್ ಯಾವುದಾದ್ರೂ ಇರ್ಬೋದು. ಓಕೆ, ವಸ್ತುಗಳಲ್ಲಿ ಟಾಯ್ಸ್ ಇರ್ಬೋದು, ಬೇಕಾದಿರ್ಬೋದು. ಓಕೆ, ನೆಕ್ಸ್ಟ್ ಸಿ ಇನ್ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಮಾತಾಡುವಾಗ ನಾವು ಯಾವ ರೀತಿ ಇದನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಕಾಮನ್ ನೌನಲ್ಲಿ ನಾವು ಪರ್ಸನ್ ಬಗ್ಗೆ ಮಾತಾಡುವಾಗ ಫಾದರ್, ನೆಕ್ಸ್ಟ್ ಮದರ್, ನೆಕ್ಸ್ಟ್ ಟೀಚರ್, ಸ್ಟೂಡೆಂಟ್. ಓಕೆ, ಫಾದರ್, ಮದರ್, ಟೀಚರ್, ಸ್ಟೂಡೆಂಟ್, ಇವೆಲ್ಲ ನೀವು ಕಾಮನ್ ನೌನ್ಸ್. ನೆಕ್ಸ್ಟ್ ಅದೇ ಕಾಮನ್ ನೌನ್ ಪ್ಲೇಸಸ್ಗಳ ಬಗ್ಗೆ ಮಾತಾಡುವಾಗ ಯಾವ ರೀತಿ ನೇಮ್ ಮಾಡ್ತೈತಪ್ಪ ಕಾಮನ್ ನೌನ್? ಪಾರ್ಕ್, ಸ್ಕೂಲ್, ಹಾಸ್ಪಿಟಲ್, ಮಾಲ್. ಏನು ಪ್ಲೇಸಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಪಾರ್ಕ್, ಸ್ಕೂಲ್, ಹಾಸ್ಪಿಟಲ್, ಮಾಲ್. ನೆಕ್ಸ್ಟ್ ಅನಿಮಲ್ಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಕ್ಯಾಟ್, ಡಾಗ್, ಕಾವ್, ಗೋಟ್. ಅನಿಮಲ್ಸ್ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುವು? ಕ್ಯಾಟ್, ಡಾಗ್, ಕಾವ್, goat. Okay, just remember these words. Okay, try to remember the spelling also. ಅಂದ್ರೆ ಏನು, ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ವೊಕ್ಯಾಬ್ಯುಲರಿ ಕ್ರಿಯೇಟ್ ಆಗ್ತೈತಿ. ನಾನು ಇಲ್ಲಿವರೆಗೆ ಏನೇನು ಹೇಳ್ಕೊಂಡು ಬಂದೀನಿ ಎಲ್ಲ ಶಬ್ದಗಳನ್ನ ಒಂದು ಕಡೆ ನೋಟ್ ಮಾಡ್ಕೊಡ್ರಿ. ಇಲ್ ಬಿ ಹ್ಯಾವಿಂಗ್ ದಿ ರೆಪೋಸಿಟರಿ ಆಫ್ ದಿ ವರ್ಡ್ಸ್, ಅಂದ್ರೆ ನಿಮ್ಗೆ ರಿಮೆಂಬರ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ. ಓಕೆ, ನೆಕ್ಸ್ಟ್ ಥಿಂಗ್ಸ್ ಅಂದರೆ ವಸ್ತುಗಳ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುದು? ಓಕೆ, ವಸ್ತುಗಳ ರಿಲೇಟೆಡ್ ಕಾಮನ್ ನೌನ್ಸ್ ಯಾವುದು ಅಂದರೆ ಬುಕ್, ಟಾಯ್, ಬ್ಯಾಗ್, ಬಾಟಲ್. ಬುಕ್ ಏನಿದೆ ಕಾಮನ್ ನೌನ್, ಟಾಯ್ ಏನಿದೆ ಕಾಮನ್ ನೌನ್, ಬ್ಯಾಗ್ ಏನಿದೆ ಕಾಮನ್ ನೌನ್, ಬಾಟಲ್ ಏನಿದೆ ಕಾಮನ್ ನೌನ್. ಓಕೆ, ನೆಕ್ಸ್ಟ್ ಸಿ ಕಾಮನ್ ನೌನ್ಸ್ ಮತ್ತು ಎಕ್ಸಾಂಪಲ್ಸ್ ಏನಪ್ಪ? ಬುಕ್ಸ್, ಚೇರ್, ಚಿಲ್ಡ್ರನ್, ಓಕೆ, ಕಂಪ್ಯೂಟರ್, ಲೈಬ್ರರಿಯನ್, ಟೇಬಲ್, ಲೈಬ್ರರಿ, ಬಾಯ್, ಬುಕ್ ಶೆಲ್ಫ್. ಇವೆಲ್ಲ ಏನು ಎಕ್ಸಾಂಪಲ್ ಇವು? These are the examples for the common nouns. Okay, next let's read a small story and identify the common nouns. Okay, one small story about the park ಬಗ್ಗೆ ಒಂದು ಸ್ಟೋರಿ ಇದು. ಈ ಸ್ಟೋರಿ ಓದಿ ಇದರಲ್ಲಿ ಕಾಮನ್ ನೌನ್ಸ್ ಯಾವ ಅನ್ನೋದು ನಾವು ಟಿಕ್ ಮಾಡೋಣ. ಓಕೆ, ಅಂಡರ್ಲೈನ್ ಮಾಡೋಣ. ಓಕೆ, ಫಸ್ಟ್ ಐ read out the passage, thereafter we'll identify the common nouns. Okay, my little brother Jay likes to play outside. I push him on the swing. I take him down the slide. I like to play with Jay in the park outside.
swinging on the swing and sliding down the slide. Okay, ಇದ್ರೊಳಗೆ ಕಾಮನ್ ನೌನ್ ಯಾವುದಪ್ಪ? ಫಸ್ಟ್ ಈಸ್ ಬ್ರದರ್. ಬ್ರದರ್ ಇಸ್ ದಿ ಕಾಮನ್ ನೌನ್. ಏನಿದೆ? ಬ್ರದರ್ ಇಸ್ ದಿ ಕಾಮನ್ ನೌನ್. ಇಫ್ ಯು ಸಿ ಜೈ, ಜೈ ಅನ್ನೋದು ಏನಿದೆ? ಪ್ರಾಪರ್ ನೌನ್. ಬಟ್ ಈಗ ನೋಡಲ್ಲ ನಾವು, ಬಟ್ ಆದ್ರೆ ಜಸ್ಟ್ ಐ ಆಮ್ ಗಿವಿಂಗ್ ದಟ್ ಎಕ್ಸಾಂಪಲ್. ಸಿ ಜೈ ಇಸ್ ಅ ಪ್ರಾಪರ್ ನೌನ್, ಬಟ್ ಬ್ರದರ್ ಇಸ್ ಅ ಕಾಮನ್ ನೌನ್. ಓಕೆ, likes to play outside. I push him on the swing. Swing is also a common noun. Swing is also a common noun. I take him down the slide. Slide is also a common noun. Okay, next, I like to play with Jai in the park. Park ಅನ್ನೋದು ಏನಿದೆ? ಕಾಮನ್ ನೌನ್. ಏನಿದೆ? ಪ್ಲೇಸ್. ಓಕೆ, ನೇಮ್ ಆಫ್ ಅ ಪ್ಲೇಸ್. ಓಕೆ, ಪಾರ್ಕ್ is also common noun. Swinging on the swing. Swing is a common noun. And sliding down the slide. Slide is a common noun. Okay, next, ಕೆಲವೊಂದಿಷ್ಟು ನಾನು ಏನು ಮಾಡ್ತೀನಿ, ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಬ್ಲೆಂಡ್ಸ್ಗಳನ್ನು ಕೊಡ್ತೀನಿ. ಬ್ಲೆಂಡ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ನಾವು ಕನ್ನಡದಲ್ಲಿ ಇದನ್ನ ಏನು ಒತ್ತಕ್ಷರಗಳನ್ನು ನೋಡ್ತೀವಿ. ಈ ಬ್ಲೆಂಡ್ಸ್ ಅಂದ್ರೆ ಏನು? ಈ ಕನ್ನಡದಲ್ಲಿ ಯಾವ ರೀತಿ ನೋಡ್ತೀವಿ ಅಂದ್ರೆ ಕ ಬರೆದು ರ ಬರ್ತೀವಿ, ಕ್ರ ಅಂತೀವಿ. ಅದೇ ರೀತಿ ನಾವು ಬ್ಲೆಂಡ್ ಬ್ಲ ಬ್ಲ, ಬ ಬರೆದು ಲ ಬರೆದು ಬ್ಲೇ ಆಗುತ್ತೆ. ಅದೇ ರೀತಿಯಾಗಿ ಈ ನಾವು ಎಫ್ ಎಲ್ ಬ್ಲೆಂಡ್ಸ್ ಅಂದ್ರೇನು? ಎಫ್ ಮತ್ತು ಎಲ್ಗಳನ್ನು ಕೂಡಿಸಿ ಶಬ್ದಗಳು ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಎಫ್ ಮತ್ತು ಎಲ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಇದಕ್ಕೆ ಏನಂತ ಕರಿತೀವಿ? ಎಫ್ ಎಲ್ ಬ್ಲೆಂಡ್ಸ್ ಅಂತ ಕರಿತೀವಿ. ನೀವು ಜಸ್ಟ್ ರಿವೈಸ್ ಮಾಡಿರಿ, ನಿಮ್ಗೆ ನೆನ್ಪಿಟ್ಕೊಡ್ರಿ. ಪ್ರತಿಯೊಂದು ಬ್ಲೆಂಡ್ಸಲ್ಲಿ 5 to 6 ವರ್ಡ್ಸ್ ಕೊಡ್ತೀನಿ ನಾನು. ಯು ಮಸ್ಟ್ ಬಿ ರಿಮೆಂಬರ್ ದೀಸ್ ಬ್ಲೆಂಡ್ಸ್. ಓಕೆ, ಫಸ್ಟ್ ಒನ್ ಈಸ್ ಫ್ಲೈ, FLY, ಫ್ಲೈ. ನೆಕ್ಸ್ಟ್ ಈಸ್ ಫ್ಲವರ್, ನೆಕ್ಸ್ಟ್ ಈಸ್ ಫ್ಲೋರ್, ನೆಕ್ಸ್ಟ್ ಈಸ್ ಫ್ಲೋ, ಫ್ಲೋಟ್. ಫ್ಲೈ, ಫ್ಲವರ್, ಫ್ಲೋರ್, ಫ್ಲೋ, ಫ್ಲೋಟ್. ಫ್ಲೈ ಅಂದ್ರೇನು? ಫ್ಲೈ ಅಂದ್ರೇನು? ಆರೋದು. ಓಕೆ, ಪಕ್ಷಿಗಳ ಅರ್ಥ ಅದಕ್ಕಿಂತ ಫ್ಲೈ ಅಂತ. ಫ್ಲವರ್ ಅಂದ್ರೇನು? ಫ್ಲವರ್ ಅಂದ್ರೇನು? ಹೂ. ಫ್ಲವರ್ ಅಂದ್ರೇನು? ಹೂ. ಓಕೆ, ನೆಕ್ಸ್ಟ್ ಫ್ಲೋರ್ ಅಂದ್ರೇನು? ಫ್ಲೋರ್ ಅಂದ್ರೇನು? ಮನೆಯೊಳಗೆ ನೆಲ ಇರ್ತದಲ್ಲ ಅದಕ್ಕೆ ಅಂತ ಫ್ಲೋರ್ ಅಂತ ಕರೀತಾರೆ. ಫ್ಲೋ ಅಂದ್ರೇನು? ವಾಟರ್ ಫ್ಲೋ ಆಗ್ತದಲ್ಲ ಅದಕ್ಕೇನಂದ್ರೆ ಫ್ಲೋ ಅಂತ. ಫ್ಲೋಟ್ ಅಂದ್ರೇನು? ವಾಟರ್ ಮೇಲೆ ಇದು ವಾಟರ್ ಅಂತ ತಿಳ್ಕೊಡ್ರಿ. ಇದ್ರ ಮೇಲೆ ಯಾವುದೋ ಒಂದು ವಸ್ತು ತೇಲ್ತಿತ್ತಪ್ಪ ಅದಕ್ಕೆ ಫ್ಲೋಟಿಂಗ್ ಅಂತ, ಫ್ಲೋಟ್ ಅಂತ ಕರೀತಾರೆ. ಓಕೆ, FL ಬ್ಲೆಂಡ್ಸ್ ಯಾವುವು? ನಂಬರ್ 1 ಫ್ಲೈ, 2 ಫ್ಲವರ್, ಫ್ಲೋರ್, ಫ್ಲೋ, ಫ್ಲೋಟ್. ಓಕೆ, ನೆಕ್ಸ್ಟ್ CH ಬ್ಲೆಂಡ್ಸ್. CH ಬ್ಲೆಂಡ್ಸ್ ಯಾವುವು? CH ಬ್ಲೆಂಡ್ಸ್ ಯಾವಪ್ಪ ಅಂದರೆ ಚಿನ್. ಚಿನ್ ಅಂದ್ರೇನು? ಗಲ್ಲ. ಚಾಪ್ ಅಂದ್ರೇನು? ನೀವೇನಾರ ಒಂದು ಇದು ಏನು ಈರುಳ್ಳಿ ತೊಗೊಂಡಿರ್ತೀರಿ, ಆನಿಯನ್ ತೊಗೊಂಡಿರ್ತೀರಿ, ಕಟ್ ಮಾಡ್ತಿರ್ತೀವಿ, ಕಟ್ ಮಾಡ್ತಿರಲ್ಲ ಚಾಕು ತೊಗೊಂಡು, ಅದಕ್ಕಿಂತ ಚಾಪ್ ಅಂದ್ರೆ ಚಾಪಿಂಗ್ ಅಂತ. ಚೇರ್, ಚೇರ್ ಏನಿದೆ? ಚೇರ್. ನೆಕ್ಸ್ಟ್ ಚಾಕ್. ಚಾಕ್ ಅಂದ್ರೇನು? ಚಾಕ್ ಅಂದ್ರೇನು? ಬಳಪ. ಬರೆಯಕ್ಕೆ ಯೂಸ್ ಮಾಡ್ತಾರೆ, ಬಳಪ. ನೆಕ್ಸ್ಟ್ ಚಿಲ್ ಅಂದರೆ ಖುಷಿ ಆಗಿರೋದು, ಚಿಲ್. ಓಕೆ, CH ಬ್ಲೆಂಡ್ಸ್ ಯಾವುವು? ಫಸ್ಟ್ ಒನ್ ಇಸ್ ಚಿನ್, ಚಾಪ್, ಚೇರ್, ಚಾಕ್ ಆ್ಯಂಡ್ ಚಿಲ್. ಓಕೆ, ಸಮ್ ಹೋಮ್ವರ್ಕ್ ಕೊಡ್ತೀನಿ ನಾನು ಇವತ್ತು. ಸ್ವಲ್ಪ ಆದಷ್ಟು ಸೀರಿಯಸ್ ಆಗಿ ಇವ್ರನ್ನ ಇದನ್ನು ಮಾಡ್ಕೊಡ್ರಿ. ಇವನ್ನ ಬೈಪಾಟ್ ಮಾಡಿರಿ. ನಾನು ಈಗ ಹೇಳ್ಕೊಡ್ತೀನಿ, ಬಟ್ ಇವನ್ನ ಏನು ಮಾಡಿರಿ, ರಿವೈಸ್ ಮಾಡಿರಿ. ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಯು ಟ್ರೈ ಟು ರಿವೈಸ್ ದಿ ಥಿಂಗ್ಸ್. ಓಕೆ, ಬೇಸಿಕ್ ನೌನ್ಸ್ ಯಾವಪ್ಪ? ಎನಿಮಲ್ಸಲ್ಲಿ ಯಾವುವು? ಕ್ಯಾಟ್, ಡಾಗ್, ಬರ್ಡ್, ಫಿಶ್, ಕೌ, ಲಯನ್, ಟೈಗರ್. ಏನು? ಕ್ಯಾಟ್, ಡಾಗ್, ಬರ್ಡ್, ಫಿಶ್, ಕೌ, ಲಯನ್, ಟೈಗರ್. ನೆಕ್ಸ್ಟ್ ಫುಡ್ಡಲ್ಲಿ ನೌನ್ಸ್ ಯಾವ ಬರ್ತಾವೆ? ಫುಡ್ಡಲ್ಲಿ ಕಾಮನ್ ನೌನ್ ಆ್ಯಪಲ್, ಬನಾನಾ, ಬ್ರೆಡ್, ಮಿಲ್ಕ್, ರೈಸ್, ಎಗ್. ಓಕೆ, ನೆಕ್ಸ್ಟ್ ಟಾಯ್ಸ್ದೊಳಗೆ ಯಾವ ಬರ್ತಾವೆ? ಬಾಲ್, ಡಾಲ್, ಕಾರ್, ಪಜಲ್, ಬ್ಲಾಕ್ಸ್. ಬಾಡಿ ಪಾರ್ಟ್ಸ್ದೊಳಗೆ ಯಾವ ಬರ್ತಾವೆ? ಹ್ಯಾಂಡ್, ಫುಟ್, ಐ, ಇಯರ್, ನೋಸ್, ಮೌತ್. ಫ್ಯಾಮಿಲಿ ಮೆಂಬರ್ಸ್ದೊಳಗೆ ಯಾರು ಬರ್ತಾರೆ? ಮದರ್, ಫಾದರ್, ಬ್ರದರ್, ಸಿಸ್ಟರ್, ಬೇಬಿ. ಏನು? ಮದರ್, ಫಾದರ್, ಬ್ರದರ್, ಸಿಸ್ಟರ್, ಬೇಬಿ. ಓಕೆ, ಸ್ಕೂಲ್ದೊಳಗೆ ಏನೇನು ಬರ್ತಾವೆ? ರಿಲೇಟೆಡ್, ಸ್ಕೂಲ್ ರಿಲೇಟೆಡ್ ಏನೇನು ನಾವು ಯೂಸ್ ಮಾಡ್ತೀವಿ ನೌನ್ಸ್ಗಳನ್ನು? ಬುಕ್, ಪೆನ್ಸಿಲ್, ಎರೇಸರ್, ಟೀಚರ್, ಚೇರ್, ಡೆಸ್ಕ್. ಬುಕ್, ಪೆನ್ಸಿಲ್, ಎರೇಸರ್, ಟೀಚರ್, ಚೇರ್, ಡೆಸ್ಕ್. ಓಕೆ, ಕಾಮನ್ ವರ್ಬ್ಸ್, ಆ್ಯಕ್ಷನ್ ವರ್ಡ್ಸ್ ಯಾವಪ್ಪ ಅಂದ್ರೆ ಲೈಕ್ ಈಗ ನಾವೇನು ಮಾಡ್ತೀವಿ? ರನ್. ರನ್ ಅಂದ್ರೆ ಓಡೋದು. ಜಂಪ್ ಅಂದ್ರೇನು? ಜಿಗಿಯೋದು. ಈಟ್ ಅಂದ್ರೇನು? ತಿನ್ನೋದು. ಏನಾದ್ರು ತಿನ್ನೋದು, ಅದಕ್ಕೆ ಅಂತ ಈಟ್ ಅಂತ. ಆ್ಯಕ್ಷನ್ ವರ್ಡ್ಸ್ ಅಂದ್ರೆ ಅಂದರೆ ಏನಾದರೂ ಅದರಲ್ಲಿ ಆ್ಯಕ್ಷನ್ ಇರ್ಬೇಕು, ಅದು ಶಬ್ದದಲ್ಲಿ ಆ್ಯಕ್ಷನ್ ಇರಬೇಕು. ಸ್ಲೀಪ್ ಅಂದ್ರೇನು? ಮಲಗೋದು. ಪ್ಲೇ ಅಂದ್ರೇನು? ಆಟ ಆಡೋದು. ವಾಕ್ ಅಂದ್ರೆ ಜಾಗಿಂಗ್, ವಾಕಿಂಗ್ ಮಾಡೋದು. ಸಿಂಗ್ ಅಂದ್ರೆ ಹಾಡು ಆಡೋದು.
ಡಾನ್ಸ್ ಅಂದರೆ ಡಾನ್ಸ್ ಮಾಡು, ಸ್ವಿಮ್ಮಿಂಗ್ ಮಾಡು, ರೀಡ್ ಓದೋದು. ಓಕೆ, ಇದೇ ರೀತಿ ಇವನ್ನೇನು ಮಾಡ್ಬೇಕು, ನೀವು ನೆನ್ಪಿಟ್ಕೊಳ್ಬೇಕು ಇವು ಶಬ್ದಗಳನ್ನ. ರನ್, ಜಂಪ್, ಈಟ್, ಸ್ಲೀಪ್, ಪ್ಲೇ, ವಾಕ್, ಸಿಂಗ್, ಡಾನ್ಸ್, ಸ್ವಿಮ್, ರೀಡ್. ಓಕೆ, ನೆಕ್ಸ್ಟ್ ಕಲರ್ಸ್ದೊಳಗೆ ಯಾವ ಯೂಸ್ ಮಾಡ್ತೀವಿ ನಾವು ಶಬ್ದಗಳನ್ನು? ಕಲರ್ಸ್ದಲ್ಲಿ ಯಾವ? ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್, ವೈಟ್, ಪಿಂಕ್, ಆರೆಂಜ್, ಪರ್ಪಲ್, ಬ್ರೌನ್. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್, ವೈಟ್, ಪಿಂಕ್, ಆರೆಂಜ್, ಪರ್ಪಲ್, ಬ್ರೌನ್. ನಂಬರ್ಸ್ದೊಳಗೆ ಯಾವ ರೀತಿ ಯೂಸ್ ಮಾಡ್ತೀವಿ ನಾವು? 1 2 3 4 5 6 7 8 9 10. 1 2 3 4 5 6 7 8 9 10. ಇವನ್ನೆಲ್ಲ ನೆನಪಿಟ್ಕೊಡ್ರಿ. ಜಸ್ಟ್ ಟು ಮೇಕ್ ದಿ ಸ್ಮಾಲ್ ಸೆಂಟೆನ್ಸಸ್ ದೀಸ್ ವರ್ಡ್ಸ್ ವಿಲ್ ಬಿ ಯೂಸ್ಡ್. ಓಕೆ, ಇವನ್ನೆಲ್ಲ ನೆನ್ಪಿಟ್ಕೊಂಡ್ರಪ್ಪ ಅಂದ್ರೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ಮಾಡೋಕೆ ನಮ್ಗೆ ಈಸಿ ಆಗ್ತದೆ. ಮುಂದೆ ನಾನೆಲ್ಲ ನಿಮ್ಮ ಕೋರ್ಸ್ಗಳನ್ನ ತೊಗೊಳ್ಳುವಾಗ ಈಸಿ ಆಗ್ತದೆ ನಾನು ಸೆಂಟೆನ್ಸ್ಗಳನ್ನ ಹೇಳುವಾಗ. ಓಕೆ, ಸಿಂಪಲ್ ಎಡ್ಜೆಕ್ಟಿವ್ಸ್ಗಳನ್ನ ಯಾವ್ದು ಯೂಸ್ ಮಾಡ್ತೀವಿ? ಬಿಗ್, ಸ್ಮಾಲ್, ಹಾಟ್, ಕೋಲ್ಡ್, ಫಾಸ್ಟ್, ಸ್ಲೋ, ಹ್ಯಾಪಿ, ಸ್ಯಾಡ್, ಗುಡ್, ಬ್ಯಾಡ್. ಬಿಗ್ ಅಂದ್ರೆ ದೊಡ್ಡದು, ಸ್ಮಾಲ್ ಅಂದ್ರೆ ಸಣ್ಣದು, ಹಾಟ್ ಅಂದ್ರೇನು ಬಿಸಿ ಆಗಿರೋದು, ಕೋಲ್ಡ್ ಅಂದ್ರೆ ತಂಪಾಗಿರೋದು, ಫಾಸ್ಟ್ ಅಂದ್ರೇನು ಜೋರಾಗಿ ಹೋಗೋದು, ಸ್ಲೋ ಅಂದ್ರೆ ನಿಧಾನವಾಗಿ ಹೋಗೋದು, ಆಮೇಲೆ ಹ್ಯಾಪಿ ಅಂದ್ರೇನು ಸಂತೋಷವಾಗಿರೋದು, ಸ್ಯಾಡ್ ಅಂದ್ರೆ ದುಃಖ ಆಗಿರೋದು, ಗುಡ್ ಅಂದ್ರೆ ಒಳ್ಳೆಯದು, ಬ್ಯಾಡ್ ಅಂದ್ರೆ ಕೆಟ್ಟದ್ದು. ಅದೇ ರೀತಿ ಎವ್ರಿ ಡೇ ಆಬ್ಜೆಕ್ಟ್ಸ್ಗಳನ್ನ ಯಾವ ಯೂಸ್ ಮಾಡ್ತೀವಿ ನಾವು? ಟೇಬಲ್, ಚೇರ್, ಡೋರ್, ವಿಂಡೋ, ಬೆಡ್, ಕ್ಲಾಕ್, ಕಪ್, ಸ್ಪೂನ್, ಪ್ಲೇಟ್, ಬ್ಯಾಗ್. ಟೇಬಲ್, ಚೇರ್, ಡೋರ್, ವಿಂಡೋ, ಬೆಡ್, ಕ್ಲಾಕ್, ಕಪ್, ಸ್ಪೂನ್, ಪ್ಲೇಟ್, ಬ್ಯಾಗ್. ಓಕೆ, ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ಗಳನ್ನ ಯಾವ ಯೂಸ್ ಮಾಡ್ತೀವಿ ನಾವು ಡೇ ಟು ಡೇ ಇದರಲ್ಲಿ? ಈಗ ಇನ್ ಆ್ಯಂಡ್ ಔಟ್. ಇನ್ ಅಂದ್ರೆ ಒಳಗೆ, ಔಟ್ ಅಂದ್ರೆ ಹೊರಗೆ. ಅಪ್ ಆ್ಯಂಡ್ ಡೌನ್. ಅಪ್ ಅಂದ್ರೆ ಮೇಲೆ, ಡೌನ್ ಅಂದ್ರೆ ಕೆಳಗೆ. ಓಪನ್ ಆ್ಯಂಡ್ ಕ್ಲೋಸ್. ಓಪನ್ ಅಂದ್ರೆ ತೆರೆಯೋದು, ಕ್ಲೋಸ್ ಅಂದ್ರೆ ಬಂದ್ ಮಾಡೋದು. ಎಸ್ ಆರ್ ನೋ. ಡೇ ಆ್ಯಂಡ್ ನೈಟ್, ಲೆಫ್ಟ್, ರೈಟ್. ಓಕೆ, ನೇಚರ್ ಒಳಗೆ ಕೆಲವೊಂದಿಷ್ಟು ಶಬ್ದಗಳು ಯಾವಪ್ಪ? ನೇಚರ್ ರಿಲೇಟೆಡ್: ಸನ್, ಮೂನ್, ಸ್ಟಾರ್, ಸ್ಕೈ, ಕ್ಲೌಡ್, ರೈನ್, ಟ್ರೀ, ಫ್ಲವರ್, ಲೀಫ್, ಗ್ರಾಸ್. ಸನ್, ಮೂನ್, ಸ್ಟಾರ್, ಸ್ಕೈ, ಕ್ಲೌಡ್, ರೈನ್, ಟ್ರೀ, ಫ್ಲವರ್, ಲೀಫ್, ಗ್ರಾಸ್. ಓಕೆ, ಪ್ರಿಪೋಸಿಷನ್ಸ್, ಕೆಲವೊಂದಿಷ್ಟು ಪ್ರಿಪೋಸಿಷನ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾವು ಸೆಂಟೆನ್ಸಸ್ಸಲ್ಲಿ. ಓಕೆ, ಯಾವ ಯೂಸ್ ಮಾಡ್ತೀವಿ ನಾವು? ಇನ್, ಆನ್, ಅಂಡರ್, ಓವರ್, ನಿಯರ್, ಫಾರ್, ಬಿಯಂಡ್, ಬಿಟ್ವೀನ್. ಯಾವ ಯೂಸ್ ಮಾಡ್ತೀವಿ? ಇನ್, ಆನ್, ಅಂಡರ್, ಓವರ್, ನಿಯರ್, ಫಾರ್, ಬಿಯಾಂಡ್, ಬಿಟ್ವೀನ್. ಸಿಂಪಲ್ ಎಮೋಷನ್ಸ್ಗಳನ್ನ ಡೇ ಟು ಡೇ ಲೈಫಲ್ಲಿ ಯಾವ ಯೂಸ್ ಮಾಡ್ತೀವಿ? ಹ್ಯಾಪಿ, ಸ್ಯಾಡ್, ಆ್ಯಂಗ್ರಿ, ಸ್ಕೇಡ್. ಹ್ಯಾಪಿ ಅಂದ್ರೆ ಸಂತೋಷವಾಗಿ, ಸ್ಯಾಡ್ ಅಂದ್ರೆ ದುಃಖವಾಗಿರೋದು, ಆ್ಯಂಗ್ರಿ ಅಂದ್ರೆ ಸಿಟ್ಟು, ಸ್ಕೇಡ್ ಅಂದ್ರೆ ಭಯಭೀತ ಆಗಿರೋದು, ಎಕ್ಸೈಟೆಡ್ ಅಂದ್ರೇನು ಒಂಥರ ಉತ್ಸುಕ ಆಗಿರೋದು, ಟಯರ್ಡ್ ಅಂದ್ರೆ ಬೇಜಾರಾಗಿರೋದು, ಸರ್ಪ್ರೈಸ್ ಅಂದ್ರೆ ಆಶ್ಚರ್ಯಚಕಿತವಾಗಿರೋದು. ಓಕೆ, ಅರ್ಥ ಆಯ್ತಾ? ಇವನ್ನೆಲ್ಲ ಬಯಾಟ್ ಮಾಡಿರಿ ಸ್ಪೆಲ್ಲಿಂಗ್ಸ್ಗಳನ್ನ ಸಹಿತವಾಗಿ. ಥ್ಯಾಂಕ್ ಯು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫೀಲ್ ಫ್ರೀ ಟು ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಟು ಮೈ Telegram channel, you can very well join to get the PDF materials. Okay, thank you so much friend, thank you for watching. And if you find this video really helpful, please be kind to subscribe to my channel and tell your friends and relatives to subscribe. ನಿಮ್ಗೆ ಒಂದು ವೇಳೆ ಈ ವಿಡಿಯೋ ನಿಜವಾಗಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ರಿ. ಓಕೆ, ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್, ಏನು ನಾನು ₹1 ಚಾರ್ಜ್ ಮಾಡಲ್ಲ. Thank you for watching, and this is inspiration for me. Thank you so much.